ರಾಜಣ್ಣ ರಾಜೀನಾಮೆ ಅಂಗೀಕಾರವಾಗಿದೆ. ರಾಜೀನಾಮೆಯನ್ನ ಅಂಗೀಕರಿಸಿದ್ರು ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಖಡಕ್ ಸೂಚನೆಯ ಬಳಿಕ ಕೆಎನ್ ರಾಜಣ್ಣ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು. ರಾಜೀನಾಮೆಯನ್ನ ಈಗ ಸಿಎಂ ಸಿದ್ದರಾಮಯ್ಯ ಅಂಗೀಕಾರ ಮಾಡಿದ್ದಾರೆ. ಹೈಕಮಾಂಡ್ ಮನವೊಲಿಕೆ ಯತ್ನ ವಿಫಲ ಆಗಿದೆ. ವೆಂಕಟೇಶಯ್ಯ ಬಳಿ ರಾಜೀನಾಮೆ ಪತ್ರ ಕೊಟ್ಟಿದ್ದಂತಹ ರಾಜಣ್ಣ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಕೆಎನ್ ರಾಜಣ್ಣ ತಮ್ಮ ಸಚಿವ ಸ್ಥಾನಕ್ಕೆ ಇವತ್ತು ರಾಜೀನಾಮೆಯನ್ನ ಕೊಟ್ಟಿದ್ರು. 2 ಗಂಟೆಗಳ ಹಿಂದಷ್ಟೇ ರಾಜೀನಾಮೆಯನ್ನ ಸಲ್ಲಿಸಿದ್ರು ಸಿಎಂ ಸಿದ್ದರಾಮಯ್ಯನವರಿಗೆ. ಈಗ ಹೈಕಮಾಂಡ್ ಮನವೊಲಿಕೆ ಯತ್ನ ವಿಫಲ ಆದಂತಹ ಹಿನ್ನೆಲೆಯಲ್ಲಿ ಕೆಎನ್ ರಾಜಣ್ಣ ಅವರ ರಾಜೀನಾಮೆ ಕೂಡ ಅಂಗೀಕಾರವಾಗಿದೆ. ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ನ ಖಡಕ್ ಸೂಚನೆಯ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಸಚಿವರಾಗಿದ್ದಂತಹ ರಾಜಣ್ಣ ಸಲ್ಲಿಸಿದಂತಹ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ. ಹೈಕಮಾಂಡ್ ಮನವೊಲಿಕೆ ಯತ್ನ ವಿಫಲ ಆಯಿತು. ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತಗಳ್ಳತನ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಂತಹ ಹೋರಾಟಕ್ಕೆ ವಿರುದ್ಧವಾದಂತಹ ಹೇಳಿಕೆಯನ್ನ ನೀಡಿದ್ರು ಕೆಎನ್ ರಾಜಣ್ಣ. ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವರಲ್ಲಿ ಒಬ್ಬರಾಗಿದ್ದಂತಹ ಕೆಎನ್ ರಾಜಣ್ಣ ಇವತ್ತು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಆ ರಾಜೀನಾಮೆಯನ್ನ ಸಿಎಂ ಸಿದ್ದರಾಮಯ್ಯ ಅಂಗೀಕರಿಸಿದ್ದಾರೆ. ವೆಂಕಟೇಶಯ್ಯ ಬಳಿ ರಾಜೀನಾಮೆ ಪತ್ರ ಕೊಟ್ಟಿದ್ರು ರಾಜಣ್ಣ ರಾಜೀನಾಮೆ ಪತ್ರಕ್ಕೆ ಸಿಎಂ ಅಂಗೀಕಾರವನ್ನ ಸೂಚಿಸಿದ ಕೆಲವೇ ಕ್ಷಣಗಳಲ್ಲಿ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಸದನದಲ್ಲಿ ಪ್ರತಿಪಕ್ಷಗಳು ಪ್ರಶ್ನೆಯನ್ನ ಕೇಳ್ತಾನೆ ಇದ್ರು. ರಾಜಣ್ಣನವರು ರಾಜೀನಾಮೆಯನ್ನ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಅದನ್ನ ಸ್ಪಷ್ಟಪಡಿಸಿ ಅಂತ. ಈ ಕುರಿತಾಗಿ ಸಿಎಂ ಸಿದ್ದರಾಮಯ್ಯನವರೇ ಸ್ಪಷ್ಟತೆಯನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ಸಿಎಂ ಸಿದ್ದರಾಮಯ್ಯ ಕೆಎನ್ ರಾಜಣ್ಣ ಅವರ ರಾಜೀನಾಮೆ ಪತ್ರವನ್ನ ಅಂಗೀಕರಿಸಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಸಿಎಂ ಸಿದ್ದರಾಮಯ್ಯನವರ ಸಂಪುಟದ ಮತ್ತೊಂದು ವಿಕೆಟ್ ಈಗ ಪತನ ಆಗಿದೆ. ರಾಜಣ್ಣ ಅವರ ರಾಜೀನಾಮೆಯನ್ನ ಸಿಎಂ ಅಂಗೀಕರಿಸಿದ್ರ? ಎಸ್ ವೀಣಾ, ಸಿದ್ದರಾಮಯ್ಯ ಸರ್ಕಾರದ 2ನೇ ಸಚಿವರ ರಾಜೀನಾಮೆ ಆದಂತಾಗಿದೆ. ಯಾಕಂದ್ರೆ ಸಹಸಚಿವರಾಗಿರ್ತಕ್ಕಂಥ ರಾಜಣ್ಣವರು ಕೊಟ್ಟಿರ್ತಕ್ಕಂಥ ರಾಜೀನಾಮೆಯನ್ನ ಸಿಎಂ ಸಿದ್ದರಾಮಯ್ಯನವರು ಅಂಗೀಕಾರ ಮಾಡಿದ್ದಾರೆ. ಅಧಿಕೃತವಾಗಿ ವಿಧಾನಸಭೆ ಕಲಾಪದಲ್ಲಿ ಅದನ್ನು ಈ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಡ್ತಾರೆ. ಇದರೊಂದಿಗೆ ಸಿದ್ದರಾಮಯ್ಯ ಸಂಪುಟದ 2ನೇ ವಿಕೆಟ್ ಪತನ ಆದ್ರೂ ಕೂಡ ತಪ್ಪಾಗಲಾರದು. ಈ ಹಿಂದೆ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ರು, ಈಗ ರಾಜಣ್ಣವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಹೋರಾಟವನ್ನ ಅವಹೇಳನ ಮಾಡುವ ರೀತಿಯಲ್ಲಿ ಮತ್ತು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಸಾರ್ವಜನಿಕವಾಗಿ ನೀಡಿರ್ತಕ್ಕಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಪಕ್ಷ ಅದನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಹಾಗಾಗಿ ಅವರು ಈಗ ಸಚಿವರಾಗಿರುವಂತಹ ರಾಜಣ್ಣ ಅವರ ರಾಜೀನಾಮೆಯನ್ನು ಪಡೆದುಕೊಂಡಿದ್ದಾರೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ರಾಜಣ್ಣ ಕೊಟ್ಟಿರ್ತಕ್ಕಂಥ ರಾಜೀನಾಮೆಯನ್ನು ಅಂಗೀಕಾರ ಮಾಡಿದ್ದಾರೆ. ಇವತ್ತು ಹೈಕಮಾಂಡ್ ಬಂದಿರತಕ್ಕಂಥ ಸಂದೇಶದ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ರಾಜಣ್ಣ ಅವರು ಮುಖ್ಯಮಂತ್ರಿಗಳ ಏನು ಕಾರ್ಯದರ್ಶಿ ಇದ್ದಾರೆ ವೆಂಕಟೇಶಯ್ಯ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಪತ್ರವನ್ನ ಕಳಿಸ್ಕೊಟ್ಟಿದ್ರು. ಅಂತಿಮವಾಗಿ ರಾಜೀನಾಮೆ ಪತ್ರವನ್ನ ಈಗ ವೆಂಕಟೇಶಯ್ಯನವರು ಮುಖ್ಯಮಂತ್ರಿಗಳಿಗೆ ನೀಡಿದ್ದಾರೆ. ಅಂತಿಮವಾಗಿ ಆ ಒಂದು ರಾಜೀನಾಮೆ ಪತ್ರದ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಪತ್ರವನ್ನ ಅಂಗೀಕಾರ ಮಾಡಿದ್ದಾರೆ. ಅದರೊಂದಿಗೆ ಸಹಕಾರ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಮಾಜಿಯಾಗಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತ ರಾಹುಲ್ ಗಾಂಧಿ ನಡೆಸ್ತಾ ಇರತಕ್ಕಂತ ಏನು ಮತಗಳು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಡೆಸ್ತಾ ಇರುವಂತಹ ಹೋರಾಟವನ್ನ ಅವಹೇಳನ ಮಾಡುವ ರೀತಿಯಲ್ಲಿ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸುವ ರೀತಿಯಲ್ಲಿ ರಾಜಣ್ಣವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಅಂದ್ರೆ ಇಲ್ಲಿ ಅಧಿಕಾರಿಗಳ ತಪ್ಪು ಅಂತಂದ್ರೆ ನಮ್ದೇ ಅಧಿಕಾರಿಗಳು ತಪ್ಪು ಮಾಡಿರ್ತಕ್ಕಂಥದ್ದು
ಅನ್ನುವ ರೀತಿಯಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆ ಚರ್ಚೆ ಆಗಿತ್ತು. ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಈ ವಿಚಾರದಲ್ಲಿ ರಾಹುಲ್ ಗಾಂಧಿಯ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನು ಮಾಡುವುದನ್ನ ಮುಂದುವರಿಸಿತು. ಅಂತಿಮವಾಗಿ ರಾಜಣ್ಣ ಅವರು ಈ ರೀತಿಯಾಗಿ ಹೇಳಿಕೆ ನೀಡೋದ್ರ ಜೊತೆಗೆ ಈ ಹಿಂದೆಯೂ ಕೂಡ ಹಲವು ಬಾರಿ ಹೇಳಿಕೆಗಳನ್ನು ಕೊಟ್ಟು ಸರ್ಕಾರಕ್ಕೆ ಮುಜುಗರ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ಪರಿಗಣಿಸಿರುವಂತಹ ಹೈಕಮಾಂಡ್ ರಾಜೀನಾಮೆ ಪಡೆಯಲಿಕ್ಕೆ ಹೇಳಿತ್ತು. ಅಂತಿಮವಾಗಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಆಗಿರ್ತಕ್ಕಂಥ ರಾಜೀನಾಮೆ ಪತ್ರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಅಂಗೀಕಾರವನ್ನ ಮಾಡಿದ್ದಾರೆ. ಕ್ಲಿಯರ್ ಆನಂದ್, ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ವಿರುದ್ಧವಾಗಿ ಮಾತನಾಡಿದ್ರು KN ರಾಜಣ್ಣ. ಸೊ ರಾಜಣ್ಣನ ರಾಜಕೀಯ ಜೀವನಕ್ಕೆ ಇದೇ ಉರುಳಾಯ್ತು ಅನ್ನುವಂಥದ್ದು ಕ್ಲಿಯರ್ ಆಗ್ತಾ ಇದೆ. ಇದ್ರ ಜೊತೆಗೆ ವಾಟ್ ನೆಕ್ಸ್ಟ್? ಈಗ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ, ಅದನ್ನ ರಾಜ್ಯಪಾಲರಿಗೆ ಕಳುಹಿಸಲಾಗುತ್ತಾ? ಎಸ್, ಈಗ ಸದನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇಂತಹ ಸಂದರ್ಭದಲ್ಲಿ ಸಚಿವರು ರಾಜೀನಾಮೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ರಾಜಣ್ಣ ಅವರ ರಾಜೀನಾಮೆ ಅಂಗೀಕಾರ ಆದ ಸಂಬಂಧಪಟ್ಟಾಗಿ ಸದನದಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ನೀಡ್ತಾರೆ. ಅಂದ್ರೆ ಅದಕ್ಕೆ ಸ್ಪೀಕರ್ ಅವರು ಅನುಮತಿ ಕೊಡಬೇಕಾಗತ್ತೆ. ಅಧಿಕೃತವಾಗಿ ಅವರಲ್ಲಿ ಹೇಳಿಕೆ ನೀಡ್ತಾರೆ. ನಂತರದಲ್ಲಿ ಆಡಳಿತಾತ್ಮಕ ಪ್ರಕ್ರಿಯೆ ಅನ್ನೋ ರೀತಿಯಲ್ಲಿ ಸಚಿವ ಸಂಪುಟದಿಂದ ರಾಜಣ್ಣ ಅವರನ್ನ ಈಗ ಅವರ ರಾಜೀನಾಮೆ ಅಂಗೀಕಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆ ಪಡ್ಕೊಂಡ ಬಗ್ಗೆ ರಾಜ್ಯಪಾಲರಿಗೆ ಒಂದು ಮಾಹಿತಿಯನ್ನು ಕಳಿಸಲಾಗುತ್ತೆ. ರಾಜ್ಯಪಾಲರು ಅಧಿಕೃತವಾಗಿ ಅದನ್ನ ಅಂಗೀಕಾರ ಮಾಡುವ ಸಂಬಂಧಪಟ್ಟಾಗೆ ತೀರ್ಮಾನವನ್ನು ಪ್ರಕಟಿಸ್ತಾರೆ. ಇದು ಆಡಳಿತಾತ್ಮಕ ಪ್ರಕ್ರಿಯೆ. ಅಂದ್ರೆ ಮುಖ್ಯಮಂತ್ರಿಗಳು ಈಗ ಅಧಿಕೃತವಾಗಿ ರಾಜಣ್ಣ ಅವರು ರಾಜೀನಾಮೆ ಪಡ್ಕೊಂಡಿರುವಂತಹ ಕಾರಣಕ್ಕಾಗಿ ರಾಜಕೀಯವಾಗಿರ್ತಕ್ಕಂಥ ಬೆಳವಣಿಗೆ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಸೆಪ್ಟೆಂಬರ್ ಕ್ರಾಂತಿ ಅನ್ನುವ ರೀತಿಯಲ್ಲಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿತ್ತು, ಆ ಹೇಳಿಕೆಯಿಂದಾಗಿ ಪಕ್ಷದ ಒಳಗಡೆ ಮತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ನಡೆದಿತ್ತು. ಅಂತಿಮವಾಗಿ ರಾಜಣ್ಣ ಅವರು ತಾವು ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಕಾರಣಕ್ಕಾಗಿ ಈಗ ರಾಜೀನಾಮೆ ಕೊಡುವಂತ ಸಂದರ್ಭವನ್ನು ಕ್ರಿಯೇಟ್ ಮಾಡ್ಕೊಂಡ್ರು ಅನ್ನೋದು ಕೂಡ ಅಂದ್ರೆ ತಪ್ಪಾಗಲಾರದು. ಯಾಕಂತಂದ್ರೆ ಹೈಕಮಾಂಡ್ ನಡೆಸಿರುವಂತಹ ಹೋರಾಟವನ್ನೇ ಪ್ರಶ್ನಿಸುವ ರೀತಿಯಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇಡೀ ಪಕ್ಷ ಮತ್ತು ನಾಯಕರಿಗೆ, ಜೊತೆಗೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಕೂಡ ಒಂದ್ ರೀತಿ ಇರುಸು ಮುರುಸಾದಂತಹ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಹೈಕಮಾಂಡ್ ಸಲಹೆಯಂತೆ ಅಂತಿಮವಾಗಿ ರಾಜಣ್ಣ ಅವರ ರಾಜೀನಾಮೆಯನ್ನ ಈಗ ಅಧಿಕೃತಗೊಳಿಸುವಂತ ನಿರ್ಧಾರವನ್ನ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಸದನದಲ್ಲಿ ಕೆಲವೇ ಹೊತ್ತಿನಲ್ಲಿ ಅಧಿಕೃತವಾಗಿ ಇದನ್ನು ಘೋಷಣೆ ಮಾಡ್ತಾರೆ. ಎಸ್ ಆನಂದ್, ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮಾತನಾಡಿದ್ರು KN ರಾಜಣ್ಣ ಅವರು. ಇದು ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಸಂಚಲನವನ್ನ ಉಂಟು ಮಾಡಿತ್ತು. ಆದ್ರೆ ಈಗ ರಾಜಣ್ಣ ಅವರ ರಾಜೀನಾಮೆ ಆಗಸ್ಟ್ ನಲ್ಲೇ ಅವ್ರಿಗೆ ತಿರುಗುಬಾಣ ಆಗೋಯ್ತಾ? ಎಸ್, ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗತ್ತೆ ಅನ್ನುವಂತ ಹೇಳಿಕೆ ನೀಡುವುದರ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಒಂದು ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ವಿಭಿನ್ನವಾಗಿರೋ ವಿಶಿಷ್ಟವಾಗಿರತಕ್ಕಂಥ ಚರ್ಚೆಯನ್ನು ಹುಟ್ಟುಹಾಕಿದ್ರು ರಾಜಣ್ಣ. ಸೊ ಈ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರ ದೆಹಲಿ ಭೇಟಿ, ಮುಖ್ಯಮಂತ್ರಿಗಳ ದೆಹಲಿ ಭೇಟಿ ಒಂದಕ್ಕೊಂದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ಕೂಡ ಸೃಷ್ಟಿ ಮಾಡಿತ್ತು. ಅಂತಿಮವಾಗಿ ಒಂದು ತಿಂಗಳ ಮುಂಚಿತವಾಗಿ ಆಗಸ್ಟ್ ತಿಂಗಳಲ್ಲೇ ಸಚಿವ ರಾಜಣ್ಣ ಅವರು ಈ ಒಂದು ಹೇಳಿಕೆಯ ಬೆನ್ನಲ್ಲೇ ಇವತ್ತು ರಾಜೀನಾಮೆ ಕೊಡುವಂತ ಸಂದರ್ಭ ಕ್ರಿಯೇಟ್ ಆಗಿದೆ ಅಂದ್ರೂ ಕೂಡ ತಪ್ಪಾಗಲಾರದು. ಸೆಪ್ಟೆಂಬರ್ ಕ್ರಾಂತಿ ವಿಚಾರ ಹೇಳಿಕೆ ಕೊಡೋದ್ರ ಮೂಲಕ ನಾಯಕತ್ವದ ಬಗ್ಗೆ ಒಂದು ಚರ್ಚೆಯನ್ನು ಹುಟ್ಟುಹಾಕಿದ್ರು. ಈಗ ಅವರ ಸಚಿವ ಸ್ಥಾನಕ್ಕೆ ಕೂತು ಬಂದಿರತಕ್ಕಂಥದ್ದು ಹೈಕಮಾಂಡ್ ಇವತ್ತು ಗಟ್ಟಿಯಾಗಿರ್ತಕ್ಕಂಥ ಒಂದು ಖಡಕ್ ಸಂದೇಶ ಕೊಟ್ಟಿರುವಂತಹ ಕಾರಣಕ್ಕಾಗಿ ರಾಹುಲ್ ಗಾಂಧಿ ನಡೆಸಿರುವಂತಹ ಹೋರಾಟವನ್ನೇ ಪ್ರಶ್ನಿಸುವ ರೀತಿಯಲ್ಲಿ ಕೊಟ್ಟಿರುವಂತಹ ಹೇಳಿಕೆಯನ್ನು ಬಳಕೆ ಮಾಡಿಕೊಂಡು ಈ ಹಿಂದೆ ಕೊಟ್ಟಿರುವಂತಹ ಎಲ್ಲಾ ಹೇಳಿಕೆಗಳನ್ನು ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅಂತಿಮವಾಗಿ ಈ ಒಂದು ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ. ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರಕ್ಕೆ ತಮ್ಮ ಆಪ್ತರಾಗಿದ್ದರೂ ಕೂಡ ಮುಖ್ಯಮಂತ್ರಿಗಳು ಅಂತಿಮವಾಗಿ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಿದ್ದಾರೆ. ಇದರೊಂದಿಗೆ ರಾಜಣ್ಣ ಅವರ ರಾಜಕೀಯ ಭವಿಷ್ಯವು ಕೂಡ ಸಹಜವಾಗಿ ಎಂಡ್ ಆಗ್ತಕ್ಕಂಥದ್ದು ಬಹುತೇಕ ಖಚಿತ. ಯಾಕಂತಂದ್ರೆ ಅವರು ಮುಂದಿನ ಚುನಾವಣೆ ಕಂಟೆಸ್ಟ್ ಮಾಡಲ್ಲ, ರಾಜಕೀಯವಾಗಿ ನಿವೃತ್ತಿ ತೆಗೆದುಕೊಳ್ತೇನೆ, ಸಕ್ರಿಯ ರಾಜಕಾರಣದ ಇರಲ್ಲ ಅಂತಕ್ಕಂಥ ಮಾತನ್ನ ಈ ಹಿಂದೆ ಹೇಳಿದ್ರು. ಹಾಗಾಗಿ ಈಗ ಅವರು ಕೇವಲ ಶಾಸಕರಾಗಿ ಉಳಿತಾರೆ. ಅಂತಿಮವಾಗಿ ಅವಧಿ ಮುಗಿದ ನಂತರದಲ್ಲಿ ಮುಂಬರುವ ಚುನಾವಣೆಗೆ ಸ್ಪರ್ಧೆ ಮಾಡದಿದ್ರೆ ನಿಶ್ಚಯವಾಗಿ ಕೂಡ ಅವರ ರಾಜಕೀಯ ಭವಿಷ್ಯ ಎಂಡ್ ಆಗುತ್ತೆ. ಸಹಕಾರ ಚಳವಳಿಗಳಲ್ಲಿ ಸಹಕಾರ ರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಾಬಲ್ಯ ಹೊಂದಿರುವಂತಹ ರಾಜಣ್ಣ ಅವರು ಅಲ್ಲಿ ಕಂಟಿನ್ಯೂ ಆಗ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಈಗಾಗಲೇ ಅಪೆಕ್ಸ್ ಬ್ಯಾಂಕ್ ಸೇರಿದ ಹಾಗೆ ರಾಜ್ಯದಲ್ಲಿರ್ತಕ್ಕಂಥ ಪ್ರಮುಖವಾಗಿರುವಂತಹ ಎಲ್ಲಾ ಸಹಕಾರ ರಂಗದ ಅಧ್ಯಕ್ಷಗಿರಿಗಳನ್ನು ಕೂಡ ಅದರ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ರಾಜಣ್ಣ ಅವರು ಸಹಕಾರ ರಂಗದಲ್ಲಿ ತಮ್ಮದೇ ಆದಂತ ಚಾರ್ಮ್ ಇರುವಂತ ನಾಯಕತ್ವ. ಹಾಗಾಗಿ ಅವರು ಸಹಕಾರ ರಂಗದಲ್ಲಿ ಕಂಟಿನ್ಯೂ ಆಗ್ತಾರೆ. ಬದಲಾಗಿ ರಾಜಕೀಯವಾಗಿ ಅವರ ಭವಿಷ್ಯ ಎಂಡ್ ಆಯ್ತು ಅಂದ್ರೂ ಕೂಡ ತಪ್ಪಾಗಲಾರದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.